ನಮಸ್ಕಾರ ಸ್ನೇಹಿತರೆ. ಜನವರಿ 30, 1948 ಸಂಜೆ 5:17 ದೆಹಲಿಯ ಬಿರ್ಲಾ ಹೌಸ್ನಲ್ಲಿ 3 ಗುಂಡುಗಳು ಸದ್ದು ಮಾಡಿದವು. ಹೇ ರಾಮ ಎಂಬ ಕೊನೆಯ ಉಸಿರಿನೊಂದಿಗೆ ಸ್ವತಂತ್ರ ಭಾರತದ ಅತಿದೊಡ್ಡ ನಾಯಕ ಮಹಾತ್ಮ ಗಾಂಧಿ ಕುಸಿದು ಬೀಳುತ್ತಾರೆ. ನಮಗೆ ಇತಿಹಾಸದ ಪುಸ್ತಕಗಳಲ್ಲಿ ಹೇಳಿಕೊಟ್ಟಿರುವುದು ಇಷ್ಟೇ: ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯನ್ನ ಕೊಂದನು ಎಂದು. ಆದರೆ ಸ್ನೇಹಿತರೆ, ಆ ದಿನ ನಡೆದದ್ದು ಕೇವಲ ಒಂದು ಹತ್ಯೆ ಅಲ್ಲ, ಅದೊಂದು ಹ್ಯೂಜ್ ಇಂಟೆಲಿಜೆನ್ಸ್ ಫೇಲಿಯರ್. ನಿಮಗೆ ಗೊತ್ತಾ, ಗಾಂಧಿ ಹತ್ಯೆ ನಡೆಯುವ 10 ದಿನಗಳ ಮೊದಲೇ ಪೊಲೀಸರಿಗೆ ಹಂತಕರ ಸುಳಿವು ಸಿಕ್ಕಿತ್ತು. ಆದರೂ ಅವರು ಗಾಂಧಿಯನ್ನು ಉಳಿಸಿಕೊಳ್ಳಲು ಆಗಲಿಲ್ಲಬೇಕೆ? 55 ಕೋಟಿ ವಿಚಾರವಾಗಿಯೇ ಮಹಾತ್ಮ ಗಾಂಧಿಯನ್ನ ಕೊಲ್ಲಲಾಯ್ತಾ, ಅಥವಾ ಅದರ ಹಿಂದೆ ಬೇರೆಯದ್ದೇ ಆದ ಐಡಿಯಾಲಜಿ ಇತ್ತ? ಇವತ್ತಿನ ಈ ವಿಡಿಯೋದಲ್ಲಿ ಎಮೋಷನ್ಸ್ನ ಪಕ್ಕಕ್ಕಿಟ್ಟು ಕೇವಲ ಫ್ಯಾಕ್ಟ್ಸ್ ಮತ್ತು ಎವಿಡೆನ್ಸ್ಗಳ ಮೇಲೆ ಗಾಂಧಿ ಹತ್ಯೆಯ ಕಂಪ್ಲೀಟ್ ಸ್ಟೋರಿಯ ಡಿಕೋಡ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅನೇಕ ಜನರು ಮತ್ತು ಸ್ವತಃ ಗೋಡ್ಸೆ ತನ್ನ ಕೋರ್ಟ್ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ ಮುಖ್ಯ ಕಾರಣವೆಂದರೆ, ಮಹಾತ್ಮ ಗಾಂಧಿ ಭಾರತ ಸರ್ಕಾರದ ಮೇಲೆ ಒತ್ತಡ ಹೇರಿ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಯನ್ನ ಕೊಡಿಸಿದ್ರು. ಶತ್ರು ದೇಶಕ್ಕೆ ಹಣ ಕೊಡಿಸುವುದನ್ನು ತಡೆಯೋಕ್ಕೋಸ್ಕರ ನಾನು ಗಾಂಧಿಯನ್ನ ಕೊಂದೆ ಎಂದು. ಆದರೆ ಫ್ಯಾಕ್ಟ್ಸ್ಗಳು ಹೇಳುವುದೇ ಬೇರೆ. 1948 ಜನವರಿ 13ರಂದು ಗಾಂಧೀಜಿ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದು ಪಾಕಿಸ್ತಾನಕ್ಕೆ 55 ಕೋಟಿ ಕೊಡಿಸುವುದಕ್ಕಲ್ಲ, ಬದಲಾಗಿ ದೆಹಲಿಯಲ್ಲಿ ನಡೀತಿದ್ದಂತಹ ಕೋಮು ಗಲಭೆಯನ್ನು ನಿಲ್ಲಿಸುವುದಕ್ಕಾಗಿ. ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹದ ಘೋಷಣೆಯಲ್ಲಿ ಎಲ್ಲಿಯೂ 55 ಕೋಟಿಯ ಪ್ರಸ್ತಾಪ ಇರಲಿಲ್ಲ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದ ಒಂದು ಸಮಿತಿ ಗಾಂಧೀಜಿಯವರ ಬಳಿ ಹೋಗಿ ಉಪವಾಸ ಸತ್ಯಾಗ್ರಹನ ನಿಲ್ಲಿಸಿ ಅಂತ ಕೇಳಿಕೊಂಡಾಗಲೂ ಕೂಡ ಅಲ್ಲಿಯೂ ಯಾರ ಮುಂದೆಯೂ ಹಣದ ಪ್ರಸ್ತಾಪ ಬಂದಿರಲಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಗಾಂಧೀಜಿಯವರ ಮೇಲೆ ಹಲ್ಲೆಗೆ ಇದು ಒಂದೇ ಪ್ರಯತ್ನ ನಡೆದಿರಲಿಲ್ಲ. 1934ರಿಂದ ಹಿಡಿದು 1948ರವರೆಗೆ ಒಟ್ಟು 6 ಬಾರಿ ಗಾಂಧೀಜಿಯವರ ಮೇಲೆ ಹಲ್ಲೆಗೆ ಪ್ರಯತ್ನ ನಡೆದಿತ್ತು. 1934ರಲ್ಲಿ ಇನ್ನೂ ಪಾಕಿಸ್ತಾನ ರಚನೆಯಾಗಿರಲಿಲ್ಲ, 55 ಕೋಟಿಯ ಪ್ರಶ್ನೆಯೇ ಇರಲಿಲ್ಲ. ಹಾಗಿದ್ರೆ ಏಕೆ ಮೊದಲಿನಿಂದಲೂ ಕೂಡ ಗಾಂಧೀಜಿಯನ್ನ ಕೊಲ್ಲಲು ಪ್ರಯತ್ನಿಸುತ್ತಿದ್ರು? ಗಾಂಧಿ ಹತ್ಯೆ ಹಠಾತ್ ಸಂಭವಿಸಿದ ಘಟನೆಯಲ್ಲ. ಇದು ದಶಕಗಳ ಸೈದ್ಧಾಂತಿಕ ಸಂಘರ್ಷ ಮತ್ತು 1947ರ ವಿಭಜನೆಯ ದುರಂತದ ಪರಮಾವಧಿಯಾಗಿತ್ತು. ಈ ಕಥೆಯ ಮುಖ್ಯ ಸೂತ್ರಧಾರಿ ಹಿಂದೂ ರಾಷ್ಟ್ರ ಪತ್ರಿಕೆ ಎಡಿಟರ್ ವಿನಾಯಕ್ ನಾಥೂರಾಮ್ ಗೋಡ್ಸೆ, ಆತನ ಬಲಗೈ ಬಂಟ ನಾರಾಯಣ್ ಆಪ್ಟೆ, ಇವರ ಜೊತೆಗೆ ವಿಷ್ಣು ಕರ್ಕರೆ, ಮೋಹನ್ ಲಾಲ್ ಪಹವಾ, ಶಸ್ತ್ರಾಸ್ತ್ರ ಪೂರೈಕೆದಾರ ದಿಗಂಬರ್ ಬಾಡ್ಗೆ. ಇವರೆಲ್ಲರೂ ಕಟ್ಟ ಹಿಂದುತ್ವವಾದಿಗಳು. ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವ ಮತ್ತು ಮುಸ್ಲಿಂ ಪರ ನಿಲುವುಗಳು ಭಾರತವನ್ನ ನಾಶ ಮಾಡುತ್ತಿವೆ ಎಂದು ಗಾಢವಾಗಿ ನಂಬಿದಂತವರು. 1948 ಜನವರಿ ತಿಂಗಳಲ್ಲಿ ಇವರೆಲ್ಲರೂ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ತಾರೆ. ಅದುವೇ ಆಪರೇಷನ್ ಗಾಂಧಿ. ಸ್ನೇಹಿತರೆ, ಇದು ತುಂಬಾ ಜನರಿಗೆ ಗೊತ್ತಿಲ್ಲದಂತ ವಿಷಯ. ಜನವರಿ 30ಕ್ಕೂ ಮೊದಲು ಜನವರಿ 20ರಂದೇ ಗಾಂಧಿಯನ್ನ ಕೊಲ್ಲಲು ಪ್ರಯತ್ನ ಮಾಡಲಾಗಿತ್ತು. ಪಕ್ಕಾ ಪ್ಲಾನ್ ರೆಡಿಯಾಗಿತ್ತು. ಮೋಹನ್ ಲಾಲ್ ಪಹವಾ ಗಾಂಧೀಜಿ ನಡೆಸುತ್ತಿದ್ದಂತಹ ಪ್ರಾರ್ಥನಾ ಸಭೆಯಲ್ಲಿ ಪ್ರಾರ್ಥನಾ ಮೈದಾನದ ಗೋಡೆಗೆ ಬಾಂಬ್ ಇಟ್ಟು ಸ್ಫೋಟಿಸಬೇಕು. ಆ ಗದ್ದಲದಲ್ಲಿ ದಿಗಂಬರ ಬಾಡ್ಗೆ ಗಾಂಧೀಜಿಯವರ ಮೇಲೆ ಗುಂಡನ್ನು ಹಾರಿಸಬೇಕು. ಆದರೆ ಪ್ಲಾನ್ ಉಲ್ಟಾ ಆಯಿತು. ಬಾಂಬೇನೋ ಸ್ಫೋಟವಾಯಿತು, ಆದರೆ ದಿಗಂಬರ್ ಬಾಡ್ಗೆಗೆ ಗಾಂಧೀಜಿ ಮೇಲೆ ಗುಂಡು ಹಾರಿಸುವ ಧೈರ್ಯ ಆಗಲಿಲ್ಲ. ಆತ ಮತ್ತು ಉಳಿದವರೆಲ್ಲರೂ ಅಲ್ಲಿಂದ ಓಡಿ ಹೋದರು. ಸಿಕ್ಕಿ ಬಿದ್ದವನು ಒಬ್ಬನೇ, ಆತನೇ ಮೋಹನ್ ಲಾಲ್ ಪಹವಾ. ಇಲ್ಲಿಂದ ಅಸ್ಲಿ ಮಿಸ್ಟ್ರಿ ಶುರುವಾಗುತ್ತೆ. ಪೊಲೀಸರು ಮೋಹನ್ ಲಾಲ್ನನ್ನ ವಿಚಾರಣೆ ಮಾಡಿದ್ರು. ಆತ ಸ್ಪಷ್ಟವಾಗಿ ಹೇಳಿದ್ದು, ನನ್ನ ಜೊತೆಗೆ ನಾರಾಯಣ್ ಆಪ್ಟೆ, ನಾಥೂರಾಮ್ ಗೋಡ್ಸೆ ಇದ್ದಾರೆ. ನಾವು ಗಾಂಧಿಯನ್ನ ಕೊಲ್ಲಲು ಬಂದಿದ್ದೇವೆ.
ಗೋಡ್ಸೆ ಮತ್ತು ಆಪ್ಟೆ ಬಾಂಬೆಯ ಮರೀನಾ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ ಎಂದು. ಇಷ್ಟೆಲ್ಲ ಮಾಹಿತಿ ಸಿಕ್ಕರೂ ಕೂಡ ಪೊಲೀಸರು ತಕ್ಷಣ ಆಕ್ಷನ್ ತಗೊಳ್ಳಿಲ್ಲಬೇಕೆ? ಪೊಲೀಸರು ಮರೀನಾ ಹೋಟೆಲ್ಗೆ ರೇಡ್ ಮಾಡುವಷ್ಟು ಹೊತ್ತಿಗಾಗಲೇ ಹಂತಕರು ಅಲ್ಲಿಂದ ಪರಾರಿಯಾಗಿದ್ರು. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದ್ದೇಳುತ್ತೆ. ಆವತ್ತಿಗೆ ಬಾಂಬೆ ಪ್ರಾಂತ್ಯದ ಗೃಹ ಸಚಿವರಾಗಿದ್ದಂತ ಮೊರಾರ್ಜಿ ದೇಸಾಯಿ ಅವರಿಗೆ ಈ ಪಿತೂರಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಇತ್ತು. ಆದರೂ ಕೂಡ ಬಾಂಬೆಯ ಪೊಲೀಸರು ಮತ್ತು ದೆಹಲಿಯ ಪೊಲೀಸರ ನಡುವೆ ಸರಿಯಾದ ಕಮ್ಯುನಿಕೇಶನ್ ಆಗಲಿಲ್ಲ. 1969ರಲ್ಲಿ ನೇಮಕವಾಗಿರತಕ್ಕಂತ ಕಪೂರ್ ಆಯೋಗ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಇದೊಂದು ಪೊಲೀಸರ ಕಡೆಯಿಂದ ಆದಂತಹ ಡೆಡ್ಲಿ ನೆಗ್ಲಿಜೆನ್ಸ್, ಮಾರಣಾಂತಿಕ ನಿರ್ಲಕ್ಷ್ಯ. ಒಂದು ವೇಳೆ ಆ 10 ದಿನಗಳಲ್ಲಿ ಪೊಲೀಸರು ಸರಿಯಾಗಿ ನಾಕಾಬಂದಿ ಮಾಡಿದಿದ್ರೆ, ಸಂಚುಕೋರರ ಫೋಟೋಗಳನ್ನ ಎಲ್ಲ ಕಡೆಗೆ ಕಳಿಸಿದಿದ್ರೆ, ಇವತ್ತಿಗೆ ಬಹುಶಃ ಇತಿಹಾಸ ಬೇರೆನೇ ಇರ್ತಿತ್ತು. ಮೊದಲ ಪ್ಲಾನ್ ಫೇಲ್ ಆದ್ಮೇಲೆ ಗೋಡ್ಸೆ ಮತ್ತು ಆಪ್ಟೆ ದೆಹಲಿಯಿಂದ ಕಾನ್ಪುರದಿಂದ ಗ್ವಾಲಿಯರ್ಗೆ ಹೋಗ್ತಾರೆ. ಅಲ್ಲಿ ದತ್ತಾತ್ರೇಯ ಪರ್ಚುರೆ ಎಂಬುವನಿಂದ ಒಂದು ಪವರ್ಫುಲ್ ವೆಪನ್ ಅನ್ನು ತಗೊಳ್ತಾರೆ. ಅದುವೇ ಬೆರೆಟ್ಟಾ M1934. ಇದು ಇಟಾಲಿಯನ್ ಮೇಡ್ ಸೆಮಿ ಆಟೋಮೆಟಿಕ್ ಪಿಸ್ತೂಲ್ ಆಗಿತ್ತು. ಈ ಬಾರಿ ಅವರು ಯಾರ ಮೇಲೆಯೂ ಡಿಪೆಂಡ್ ಆಗಿರಲಿಲ್ಲ. ನಾನೇ ಇದನ್ನ ಮುಗಿಸ್ತೇನೆ ಎಂದು ಗೋಡ್ಸೆ ನಿರ್ಧರಿಸಿದ್ದ. ಜನವರಿ 30, 1948 ಕರಾಳ ಶುಕ್ರವಾರ. ಅಂದು ಗಾಂಧೀಜಿಯವರಿಗೆ ಬಿಡುವಿಲ್ಲದ ದಿನವಾಗಿತ್ತು. ಸಂಜೆ 4 ಗಂಟೆಗೆ ಸರ್ದಾರ್ ಪಟೇಲ್ರ ಜೊತೆಗೆ ಮಹತ್ವದ ಮಾತುಕತೆಯನ್ನು ನಡೆಸಿದ್ರು. ನೆಹರು ಮತ್ತು ಪಟೇಲ್ರ ನಡುವಿನ ಭಿನ್ನಾಭಿಪ್ರಾಯನ ಶಮನಗೊಳಿಸುವುದು ಗಾಂಧೀಜಿಯವರ ಉದ್ದೇಶವಾಗಿತ್ತು. ಸಂಜೆ 5 ಗಂಟೆ 10 ನಿಮಿಷಕ್ಕೆ ಪಟೇಲ್ ಅವರೊಂದಿಗಿನ ಮಾತುಕತೆ ಮುಗಿಯಿತು. ಗಾಂಧೀಜಿಯವರು ಪ್ರಾರ್ಥನೆಗೆ ತಡವಾಯಿತು ಎಂದು ಅವಸರದಲ್ಲಿದ್ದರು. ಅವರು ತಮ್ಮ ಮೊಮ್ಮಕ್ಕಳಾದ ಮನು ಮತ್ತು ಆಬಾ ಅವರ ಹೆಗಲ ಮೇಲೆ ಕೈಯಿಟ್ಟು ಪ್ರಾರ್ಥನಾ ಮೈದಾನದತ್ತ ನಡೆದರು. ಸಂಜೆ 5 ಗಂಟೆ 17 ನಿಮಿಷ ಪ್ರಾರ್ಥನಾ ಮೈದಾನದ ಮೆಟ್ಟಿಲುಗಳನ್ನ ಏರಿ ಗಾಂಧೀಜಿಯವರು ಮೈದಾನಕ್ಕೆ ಸಮೀಪಿಸುತ್ತಿದ್ದಂತೆ ಜನರ ಗುಂಪಿನಿಂದ ಕಾಕಿ ಪಟ್ಟಿ ಧರಿಸಿದಂತ ಒಬ್ಬ ವ್ಯಕ್ತಿ ನಾಥೂರಾಮ್ ಗೋಡ್ಸೆ ಗಾಂಧಿಯ ಎದುರು ಬಂದು ನಿಂತರು. ಆತನು ಗಾಂಧೀಜಿಯವರ ಮುಂದೆ ನಿಂತು ನಮಸ್ತೆ ಬಾಪು ಎಂದು ಬಾಗಿದನು. ಮನುಬೇನ್ ಬಾಪುಗೆ ಈಗಾಗಲೇ ಪ್ರಾರ್ಥನೆಗೆ ತಡವಾಗಿದೆ ಎಂದು ಹೇಳಿ ಆತನನ್ನ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸಿದರು. ಆಗ ಗೋಡ್ಸೆ ಅವಳನ್ನ ಎಡಗೈಯಿಂದ ತಳ್ಳಿ ತನ್ನ ಬಲಗೈಯಲ್ಲಿದ್ದಂತ ಪಿಸ್ತೂಲ್ ಅನ್ನ ತೆಗೆದು ಗಾಂಧೀಜಿಯವರ ಮೇಲೆ 3 ಗುಂಡುಗಳನ್ನ ಹಾರಿಸಿಬಿಟ್ಟ. ಗಾಂಧೀಜಿಯವರ ಎದೆಗೆ ಮತ್ತು ಹೊಟ್ಟೆಗೆ 3 ಗುಂಡುಗಳು ನಾಟಿದವು. ಕೆಲವೇ ಕ್ಷಣಗಳಲ್ಲಿ ಆ ಮಹಾನ್ ಚೇತನ ಅನಂತದಲ್ಲಿ ಲೀನವಾಯಿತು. ನಂತರದಲ್ಲಿ ದೆಹಲಿಯ ಕೆಂಪು ಕೋಟೆಯಲ್ಲಿ ವಿಚಾರಣೆ ನಡೆಯಿತು. ಗೋಡ್ಸೆ ಮತ್ತು ನಾರಾಯಣ ಆಪ್ಟೆಗೆ ಗಲ್ಲು ಶಿಕ್ಷೆ ಘೋಷಣೆ ಆಯಿತು. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು. ನಾಥೂರಾಮ್ ಗೋಡ್ಸೆ ಗಾಂಧಿಯನ್ನ ಕೊಂದಿರಬಹುದು, ಆದರೆ ಗಾಂಧಿಯ ವಿಚಾರಗಳನ್ನ ಕೊಲ್ಲಲು ಸಾಧ್ಯವಾಯಿತಾ? ಇಂದಿಗೂ ಪ್ರಪಂಚದಾದ್ಯಂತ ಅಹಿಂಸೆ ಮತ್ತು ಶಾಂತಿಯ ಮಾತು ಬಂದಾಗಲೆಲ್ಲ ಮಹಾತ್ಮ ಗಾಂಧಿಯ ಹೆಸರು ಕೇಳಿ ಬರುತ್ತದೆ. ಗೋಡ್ಸೆ ತನ್ನ ಕೋರ್ ಸ್ಟೇಟ್ಮೆಂಟ್ ನಲ್ಲಿ ನಾನು ಇದು ದೇಶಕ್ಕಾಗಿ ಮಾಡಿದ್ದು ಎಂದು ಸಮರ್ಥಿಸಿಕೊಂಡಿರಬಹುದು, ಆದರೆ ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ, ಅದು ಒಬ್ಬ ನಿರಾಯುಧ ವೃದ್ಧನ ಹತ್ಯೆಗೆ ಯಾವುದೇ ಸಮರ್ಥನೆ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಘಟನೆಯಿಂದ ಕಲಿಯಬೇಕಾಗಿರ್ತಕ್ಕಂಥದ್ದು ಇಷ್ಟೇ: ದ್ವೇಷ ಎಂದೂ ಸಮಸ್ಯೆಗಳಿಗೆ ಪರಿಹಾರವಲ್ಲ, ಅದು ಕೇವಲ ವಿನಾಶವನ್ನೇ ತರುತ್ತದೆ. ನೀವೇನಂತೀರಿ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವುದು ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡುವುದನ್ನ ಮರಿಬೇಡಿ. ಕೊನೆಯದಾಗಿ ನಮಸ್ಕಾರ. ಜೈ ಹಿಂದ್.